ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ವಿಲೇಜ್. ಇವತ್ತು ನೋಡಿ ಮಧ್ಯಪ್ರದೇಶ್ ಟ್ರಿಪ್ ಅಲ್ಲಿ ನಮ್ದು 4th ಡೇ ಭೋಪಾಲ್ಗೆ ಬಂದು ರೀಚ್ ಆಗಿದ್ದೀವಿ. ಉಜ್ಜೈನ್ ಟು ಭೋಪಾಲ್ ನೋಡಿ 194 ಕಿಲೋಮೀಟರ್ಸ್ ಆಗುತ್ತೆ. ಒಂದೇ ಭಾರತ್ ಟ್ರೈನಿಗೆ ಬಂದರೆ ನಿಮಗೆ ಫಾಸ್ಟಾಗಿ ಬರ್ಬೋದು. ಬೇರೆ ರೆಗ್ಯುಲರ್ ಟ್ರೈನು ಇದ್ದಾವೆ, ಬಟ್ ಯಾಕಂದರೆ ಟೈಮ್ ಜಾಸ್ತಿ ತೊಗೊಳುತ್ತೆ. ನೀವು ಒಂದೇ ಭಾರತ್ ಟ್ರೈನಿಗೆ ಬಂದರೆ ಜಾಸ್ತಿ ಪ್ಲೇಸಸ್ ನಾವು ನೋಡ್ಬೋದು. ಒಂದೇ ಭಾರತ್ ಟ್ರೈನಲ್ಲಿ ನೋಡಿ ನಾವು ಬ್ರೇಕ್ಫಾಸ್ಟ್ ಅದರಲ್ಲೇ ಕೊಡ್ತಾರೆ. ನಾವು ಅಂದರೆ ಮೊದಲೇ ಟಿಕೆಟ್ ಮಾಡಿಸುವಾಗೆ ಮೆನ್ಷನ್ ಮಾಡಿರಬೇಕು, ವೆಜ್ಜಾ ನಾನ್ ವೆಜ್ಜಾ, ಆಮೇಲೆ ಜೈನ್ ಫುಡ್ಡಾ ಅಂತ ಮೊದಲೇ ಮೆನ್ಷನ್ ಮಾಡಿದರೆ ಅದ್ರ ತಕ್ಕ ಹಾಗೆ ಅವರು ಕೊಡ್ತಾರೆ. ನಮ್ಮದು ಅರ್ಲಿ ಮಾರ್ನಿಂಗ್ ಅಲ್ವಾ, ಹೋದ ತಕ್ಷಣ ಫಸ್ಟು ಟೀ ಕೊಟ್ಟರು, ಎರಡು ಬಿಸ್ಕೆಟ್ ಕೊಡ್ತಾರೆ. ಅದಾದಮೇಲೆ ನಿಮಗೆ ಬ್ರೇಕ್ಫಾಸ್ಟ್ ಕೊಡ್ತಾರೆ. 2 ಚಪಾತಿ ಅಲ್ಯೂಮಿನಿಯಂ ಫಾಯಿಲಲ್ಲಿ, 2 ಚಪಾತಿ, ಅದಕ್ಕೊಂದು ಆಲೂ ಕರಿ ಥರ ಕೊಟ್ಟಿದ್ದರು, ಒಂದು ಸ್ವಲ್ಪ ಉಪ್ಪಿಟ್ಟು, ಹಾಗೆ ಕರ್ಡ್ ಕೊಟ್ಟಿದ್ದರು, 2 ಉಪ್ಪಿನಕಾಯಿ, ಒಂದು ಟೊಮೊಟೊ ಸಾಸ್ ಕೆಚಪ್ ಥರದ್ದೊಂದು ಕೊಟ್ಟಿದ್ದರು. ಇಷ್ಟು ಇರುತ್ತೆ ಬ್ರೇಕ್ಫಾಸ್ಟಲ್ಲಿ. ನೀವು ಲಂಚ್ ಟೈಮ್ಗೆ ಟ್ರಾವೆಲ್ ಮಾಡ್ತಾಯಿದ್ರೆ ಲಂಚ್ ಕೊಡ್ತಾರೆ, ಡಿನ್ನರ್ ಟೈಮಿಗೆ ಟ್ರಾವೆಲ್ ಮಾಡ್ತಾಯಿದ್ರೆ ಡಿನ್ನರ್ ಕೊಡ್ತಾರೆ. ಆಮೇಲೆ ನಾವು ಫುಡ್ಡು ವಿತೌಟ್ ಫುಡ್ಡು ಎರಡೂ ಬೇಕಾದರೂ ಮಾಡಿಸ್ಕೋಬೋದು ಟಿಕೆಟ್ ಮಾಡಿಸುವಾಗೇ. ಭೋಪಾಲಲ್ಲಿ ನೋಡಿ ಫಸ್ಟ್ ಬಂದಿದ್ದು ನಾವು ರಾಣಿ ಕಮಲಾಪತ್ ಮಹಲ್ ಅಂತ. ಇದು ಆ್ಯಕ್ಚುಲಿ ಮುಂಚೆ ಪ್ಯಾಲೇಸ್ ಇತ್ತಂತೆ, ಈಗ ಮ್ಯೂಸಿಯಂ ಮಾಡಿದ್ದಾರೆ. ಇದು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ತೊಗೊಂಡಿದ್ರು ಸಹ ಅಷ್ಟೊಂದು ಡೆವಲಪ್ ಏನೂ ಇಲ್ಲ, ಅಂದರೆ ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ ಅಷ್ಟೊಂದು. ಆಮೇಲೆ ಪಾರ್ಕು ಇದೆ, ಬಟ್ ಅಲ್ಲೂ ಅಷ್ಟೇ ಏನು ಗ್ರೀನ್ ಅಂತ ಏನೂ ಇಲ್ಲ, ಆ ಥರ ಆಗಿದೆ, ಅದು ಗೊತ್ತಿಲ್ಲ ಏನು ಅಂತ. ಭೋಪಾಲಲ್ಲಿ ನೋಡಿ ತುಂಬ ಕೆರೆಗಳಿದ್ದಾವೆ, ಹಾಗಾಗಿ ಸಿಟಿ ಆಫ್ ಲೇಕ್ಸ್ ಅಂತಲೇ ಕರೀತಾರೆ ಭೋಪಾಲ್ನ. ಅವು ಲೇಕ್ಸ್ ಹೆಂಗಿದಾವೆ ಅಂತಂದರೆ ನಿಮಗೆ ಸಮುದ್ರ ಥರ ಕಾಣಿಸುತ್ತೆ, ಅಷ್ಟು ದೊಡ್ಡದಾಗಿದ್ದಾವೆ. ತುಂಬ ಚೆನ್ನಾಗಿದೆ, ಲೈಟಿಂಗು, ನೈಟ್ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ ಭೋಪಾಲ್ದು ಟ್ರೈಬಲ್ ಮ್ಯೂಸಿಯಂ ಅಂತ. ಇದು ಅದ್ರದ್ದು ಎಂಟ್ರೆನ್ಸು. ನೋಡೋಣ ಒಳಗಡೆ ಎಲ್ಲ ಹೇಗೆ ಏನಿದೆ ಅಂತ ಎಲ್ಲ ನೋಡೋಣ ಬನ್ನಿ. ನೋಡಿ ಬಾಪು ಕಿ ಕುಟಿಯಾದಲ್ಲಿ ನಾವು ಊಟ ಮಾಡಿಕೊಂಡು ನೆಕ್ಸ್ಟು ಟ್ರೈಬಲ್ ಮ್ಯೂಸಿಯಮಿಗೆ ಬಂದಿರೋದು. ಇದು ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೀವು ಆಚೆಯಿಂದ ನೋಡ್ಬೋದು, ಈ ಥರ ಕಾಣಿಸುತ್ತೆ. ಎದುರುಗಡೆ ಸ್ಟೇಟ್ ಮ್ಯೂಸಿಯಂ ಸಹ ಇದೆ ಒಂದೇ ಕಂಪೌಂಡಲ್ಲಿ, ಇದ್ರದ್ದು ಎಕ್ಸಾಕ್ಟ್ ಆಪೋಸಿಟೇ ಇದೆ, ಅದು ಸಹ ನೋಡ್ಕೊಳ್ಬೋದು. ಹಾಗೆ ಇದು ನೋಡಿ ಟ್ರೈಬಲ್ ಮ್ಯೂಸಿಯಂ ಅಂದರೆ ಬುಡಕಟ್ಟು ಜನಾಂಗದವರು, ಅವಾಗ ಅವ್ರು ಹೇಗೆ ವಾಸವಾಗಿದ್ರು, ಅವ್ರು ಏನೇನು ಬಳಸ್ತಿದ್ರು ಬಟ್ ಸುಮಾರು ಕಡೆ ನೋಡಿರ್ತೀರ, ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಇದು ನಾವು ಫುಲ್ಲು ಡೇ ಟೈಮ್ ಅಂದರೆ ಮಧ್ಯಾಹ್ನ ಹೋಗಿರೋದು, ಒಳಗಡೆ ಲೈಟಿಂಗ್ಸ್ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಒಳಗಡೆ ತೋರಿಸುತ್ತೆ ಬನ್ನಿ. ನೋಡಿ ಟ್ರೈಬಲ್ದು ಅವ್ರದ್ದೇನೋ ಪೇಂಟಿಂಗ್ ಮಾಡಿರ್ತಾರಲ್ವಾ, ಅದು ಒಳಗಡೆ ಡಿಸ್ಪ್ಲೇ ಇದೆ. ಬಟ್ ಇದ್ರೊಳಗಡೆ ಫೋಟೋ ವಿಡಿಯೋ ಅಲೋ ಇಲ್ಲ, ಬಟ್ ನೋಡ್ಕೊಂಡು ಬರ್ಬೋದು. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ, ನೋಡಬೇಕು, ಫೀಲ್ ಮಾಡಬೇಕು ಅಷ್ಟೇ. ರೂಫ್ಗೆ ಏನೇನೋ ಗಡಿಗೆಗಳು, ಅವ್ರದ್ದು ಜೀವನ ಶೈಲಿ ಹೇಗಿದೆಯೋ ಆ ಥರದ್ದು ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಳಗಡೆ ಸ್ಟೆಪ್ಸ್ ಅಂತೂ ಲೀವ್ಸ್ ಥರ ಮಾಡಿದ್ದಾರೆ, ಅದನ್ನು ಎಲ್ಲ ಮರದ್ದು ಮಾಡಿದ್ದಾರೆ. ಬಟ್ ಹೊರಗಡೆ ಈ ಥರ ಅಲ್ಲೆಲ್ಲಿ ಇಲ್ಲಿ ನೋಡಿ ಈ ಥರ ಉಡ್ಡು ಮಾಡಿ, ಆಮೇಲೆ ಅಲ್ಲೆಲ್ಲ ನೋಡಿ ಆ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಪರ್ ಪರ್ಸನ್ 20 ರೂಪೀಸ್ ಅಂದರೆ ವರ್ತ್ ಅಂತ ಹೇಳ್ಬೋದು. ಬಟ್ ಅದೇ ಕ್ಯಾಮ್ರಾ ಅಥವಾ ಮೊಬೈಲಿಗೆ ಸ್ವಲ್ಪ ಜಾಸ್ತಿ ಇದೆ, 100 ಮೊಬೈಲ್ಗಿದೆ, 500 ಕ್ಯಾಮ್ರಾಗಿದೆ. ಬಟ್ ಅದು ಸಹ ವರ್ತ್ ಅನಿಸುತ್ತೆ. ಇದು ಇವರೆಲ್ಲ ಮಾಡಿರೋದು ನೋಡಿದರೆ ನೋಡಿ, ಇದ್ರ ಮೇಲೆ ಒಂದಿಷ್ಟು ಮಾಡಿದ್ದಾರೆ. ಏನಂದರೆ ಮರ ನಾವೇನಂತೀವಿ ಸೆಣಬುದಿಂದ ದಾರ ಥರ ಮಾಡಿರ್ತಾರಲ್ಲ, ಅದರಿಂದ ಮಾಡಿದ್ದಾರೆ. ಬಟ್ ನೋಡೋಣ ಬನ್ನಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೊಂದಿಷ್ಟು ಪೇಂಟಿಂಗ್ಸ್ ಹಾಗೆ ಮಾಡ್ತಾ ಕೂತಿದ್ದಾರೆ ನೋಡಿ. ಇದೊಂದು ಟ್ರೈಬಲ್ ಮನೆಗಳು ಹೇಗಿರ್ತವೆ ಅಂದರೆ ಹತ್ತು ಮನೆಯಲ್ವಾ ಅವ್ರದ್ದೆಲ್ಲ ಹೇಗಿರುತ್ತೆ ಅಂತ ಬಿಟ್ಟಿದ್ದಾರೆ ಇಲ್ಲಿ. ಬಟ್ ಹೊರಗಡೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಬನ್ನಿ. ನಿಜವಾಗ್ಲೂ ನಾನು ಅವ್ರ ಮನೆಗೆ ಗೆಸ್ಟ್ ಥರ ಹೋಗ್ತಾ ಇದ್ದೀನಿ, ಬನ್ನಿ. ನೋಡಿ ಬನ್ನಿ, ಡ್ರೈವರ್ ಮನೆ ಕರ್ಕೊಂಡ್ಬಂದಿದ್ದೀನಿ ನೋಡಿ. ಸೇಮ್ ಅವರು ಮಡಿಕೆಯಲ್ಲಿ ಈ ಥರ ನೇತು ಹಾಕೋದಾಗಿರ್ಬೋದು, ಬುಟ್ಟಿದು ಇದು ನೋಡ್ತಿರ್ಬೋದು. ಮೇಲಕ್ಕೆ ಹಟ್ಟಕ್ಕೆ ಹತ್ತಿ ಹೋಗೋದಕ್ಕೆ ಅಟ್ಟ ಅಂತ ಮಾಡಿರ್ತಾರೆ ನೋಡಿ, ಗೊತ್ತಲ್ವಾ? ಇಲ್ಲಿ ಏಣಿ ಇದೆ, ಹತ್ಬಿಟ್ಟು ಮೇಲೆ ಹೋಗೋದಕ್ಕೆ ನೋಡಿ.
ಆ, ನೋಡಿ ಇದು ಜನದ ಕುತ್ತಿಗೆ ಮಾಡಿದ್ದಾರೆ. ಚೆನ್ನಾಗ್ ಮಾಡಿದ್ದಾರೆ ಒಟ್ನಲ್ಲಿ. ಈ ಕಡೆ ಏನಿದೆ ಬನ್ನಿ ನೋಡೋಣ. ಬನ್ನಿ ನೋಡಿ ಅವ್ರ ಕಂಪೌಂಡು, ಅವ್ರ ಗೇಟು ಎಲ್ಲ ಮರದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡಿ ಏನಾದ್ರು ಮಾಡಿ ತಿನ್ನಿಸ್ತಾರ ಟ್ರೈಬಲ್ಸ್ ಅಂತ. ನೋಡೋಣ ಯಾರಿದ್ದೀರಾ? ಹಲೋ, ಯಾರಿದ್ದೀರಾ? ಆಮೇಲೆ ಕೆಳಗಡೆ ನೀವು ನೋಡ್ತಿರ್ಬೋದು ಸೆಗಣಿ ಸಾರಿಸ್ತಾರೆ. ಅವಾಗೆಲ್ಲ ಟೈಲ್ಸ್ ಅದೆಲ್ಲ ಏನು ಇರ್ತಿರ್ಲಿಲ್ವಲ್ಲ, ಇದು ನಮ್ಗೇನು ಊಟಕ್ಕೇನು ಕೊಡ್ಲಿಲ್ಲ. ಬನ್ನಿ ಇದೊಂದು ಚಿಕ್ಕ ನೋಡಿ ಕಿಚೇನು ನೋಡಿ, ಬುಟ್ಟಿ ಅವ್ರು ನೋಡಿ ಬಿದ್ರಿಂದೇ ಬುಟ್ಟಿ ತರ ಮಾಡಿ ತಕ್ಕಡಿ ಅಂತ ಏನಿದೆ ಹಾಕಿಲ್ಲ ಅಷ್ಟೇ. ಎಲ್ಲ ನೋಡಿ ನ್ಯಾಚುರಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲ ಬಿದಿರು. ಇಲ್ಲೆಲ್ಲ ನೋಡಿ ಸ್ವಲ್ಪ ಲೈಟ್ಸ್ ಅಷ್ಟೊಂದಿಲ್ಲ, ಆಮೇಲೆ ಹಾಕಿದ್ರು ಒಂಥರ ರೆಡ್ಡಿಶ್ ಇದಾವೆ, ಹಾಗಾಗಿ ಲೈಟ್ ಚೆನ್ನಾಗಿ ತಗೊಳ್ತಾ ಇಲ್ಲ. ಬಿದಿರು ಏನೋ ಮಾಡಿದ್ದಾರೆ ಮೇಲೆ. ನೀವು ನೋಡ್ತಿರ್ಬೋದು ಅದ್ರ ಒಳಗಡೆನೆ ಒಂದು ವಿಲೇಜ್ ಥರ, ಅಂದರೆ ಫೀಲ್ ಬರಲಿ ಅನ್ನೋ ಥರ ಆ ಥರನೇ ಮಾಡಿದ್ದಾರೆ ನಿಮಗೆ. ಅವ್ರು ಬಳಸ್ತಿರೋದು ಎಲ್ಲ ಬಿದಿರಿನ ಏನೇನು ಬಳಸ್ತಿದ್ರು ಅಂತಂದು ಗಡಿಗೆ, ಅಲ್ಲೊಡಿ ಪಾತ್ರೆ, ಆಮೇಲೆ ಮೊರ ಇವೆಲ್ಲನೂ ಮಾಡಿಟ್ಟಿದ್ದಾರೆ. ನಿಮಗೆ ಸೇಮ್ ಒಂದು ಬುಡಕಟ್ಟು ಜನಾಂಗದವರು ಮನೆಗಳಿಗೆ ಅವ್ರು ವಾಸವ ಸ್ಥಳಕ್ಕೆ ಹೋದರೆ ಹೆಂಗೆ ಫೀಲ್ ಆಗುತ್ತೋ ಆ ಥರ ನಿಮಗೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆ ಲೈಟಿಂಗ್ಸ್ ಅಂತೂ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣ್ತಿದೆ ಗೊತ್ತಾಗ್ತಾ ಇಲ್ಲ, ಅಲ್ಲಂತೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಏನೇನೋ ಮಾಡಿಟ್ಟೆ. ಇದೊಂದು ನೋಡಿ ರಿಂಗ್ ಥರ ಏನೋ ಒಂದು ಮಾಡಿದ್ರು, ಅದಕ್ಕೊಂದು ಎಷ್ಟು ಡಿಸೈನ್ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಟ್ಟಿನಲ್ಲಿ. ಇಲ್ಲಿ ನೋಡಿ ನಿಮಗೆ ಒಂದು ತೋರಿಸ್ತೀನಿ ಬನ್ನಿ, ಹೆಂಗೆ ಹಾಕಿದ್ದಾರೆ. ಏನೇನೋ ಚಿಕ್ಕ ಚಿಕ್ಕ ಗಡಿಗೆ, ಏನೇನೋ ಚಿಕ್ಕ ಚಿಕ್ಕ ಅಂದರೆ ಮಾಸ್ಕ್ ಥರ ಏನೇನೋ ರಾಶಿ ರಾಶಿ ಹಾಕಿದ್ದಾರೆ. ಬಟ್ ನನಗೆ ದೂರದಿಂದ ನೋಡಿದರೆ ಏನಾಯ್ತು ಗೊತ್ತಾ, ಸ್ಕೆಲಿಟಿನ್ ಹಾಕಿದ್ದಾರೆ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ಮನುಭಾನ್ ಟೇಕ್ರಿ ಜೈನ್ ಟೆಂಪಲ್. ಇದು ಒಂದು ಸ್ವಲ್ಪ ಬೆಟ್ಟದ ಮೇಲಿದೆ. ನಾವು ನೋಡಿ ಟ್ರೈಬಲ್ ಮ್ಯೂಸಿಯಮಿಂದ ಟ್ಯಾಕ್ಸಿ ಮಾಡಿಕೊಂಡು ಇಲ್ಲಿ ಮೇಲೆ ಬರಬೇಕಂತಂದರೆ ರೋಪ್ ವೇ ಎಲ್ಲಾದರೂ ಬರ್ಬೋದು, ರೋಡ್ ಬೇಕಾದರೂ ಬರ್ಬೋದು, ಕೆಳಗಡೆ ಆಟೋನೂ ಸಿಗುತ್ತೆ. ರೋಪ್ ವೇಯಲ್ಲಿ ನಾವು ಬಂದಿದ್ದು. ಆಮೇಲೆ ಇಲ್ಲಿಂದ ಸಿಟಿ ವ್ಯೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇದು ಯಾಕೆ ಹಾಕ್ಕೊಂಡಿದ್ದೇನೆ ಅಂದರೆ ಇಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ಈ ಥರ ಹಾಕ್ಕೊಂಡು ಹೋಗ್ಬೇಕಂತೆ, ಹಾಗೆ ಹೋಗೋ ಆಗಿಲ್ಲ. ಆಮೇಲೆ ಶಾರ್ಟ್ಸು ಮೋಸ್ಟ್ಲಿ ಬಿಡೋ ಹಾಗೆ ಕಾಣಿಸಲ್ಲ, ಬಟ್ ಅದೆಲ್ಲ ಗೊತ್ತಿಲ್ಲ. ಬಟ್ ಇದು ಮಾತ್ರ ಹಾಕೋಬೇಕಂತ ಹೇಳಿದರು. ಬಟ್ ತುಂಬ ಚೆನ್ನಾಗಿದೆ. ಒಳಗಡೆ ಗೌತಮ್ ಬುದ್ಧ ಸ್ಟ್ಯಾಚು, ಆಮೇಲೆ ಇನ್ನು ಅವರ ಅನುಯಾಯಿಗಳು ಇನ್ನೊಂದು ಇಬ್ಬರದ್ದು ಸ್ಟ್ಯಾಚುನೂ ಇದೆ. ಚೆನ್ನಾಗಿದೆ. ವೈಟ್ ಮಾರ್ಬಲಲ್ಲಿ ಮಾಡಿದ್ದಾರೆ. ಕೂಲಾಗಿದೆ, ಚೆನ್ನಾಗಿದೆ. ಬಟ್ ವ್ಯೂ ಮಾತ್ರ ಅಂದರೆ ಬೆಟ್ಟದ ಮೇಲ್ಗಡೆ ಇರೋದು ಹೇಗೆ ನಮ್ಮ ನಂದಿ ಬೆಟ್ಟ ಹೇಗೋ ಬೆಂಗಳೂರಲ್ಲಿ ಅದೇ ಥರ ಇದೆ ಇದೂ ಮೇಲ್ಗಡೆ. ಸಿಟಿ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಗಾಳಿ ತುಂಬ ಚೆನ್ನಾಗಿದೆ, ತಣ್ಣಗಿದೆ. ಆಲ್ರೆಡಿ ಇಲ್ಲಿ ಮೊದಲೇ ಚಳಿ ಬೇರೆ ಇದೆ. ಚೆನ್ನಾಗಿದೆ, ನೋಡ್ಬೋದು ನೀವು. ಬಹುಪಾಲಿಗೆ ಬಂದರೆ ಇದೊಂದು ಕವರ್ ಮಾಡೋವಂಥ ಪ್ಲೇಸು. ಈಗ ನೋಡಿ ಮೇಲ್ಗಡೆ ಬೆಟ್ಟದ ಮೇಲಿಂದ ವ್ಯೂ ನೋಡಿ ಸಿಟಿ ಎಲ್ಲ ಕಾಣಿಸುತ್ತೆ ಚೆನ್ನಾಗಿ. ಆಮೇಲೆ ನಾವು ಈ ಟೆಂಪಲಿಗೆ ಬರೋಷ್ಟು ಬೆಳಕಿತ್ತು, ಕೆಳಗಡೆ ಹೋಗೋಷ್ಟು ಆಗಲೇ ಕತ್ಲೆ ಆಗಿಬಿಟ್ಟಿತ್ತು ನೋಡಿ. ಆಮೇಲೆ ಸನ್ಸೆಟ್ ನೋಡೋದಕ್ಕಂತಲೇ ಈ ಬೆಟ್ಟಕ್ಕೆ ಸುಮಾರು ಜನ ಬರ್ತಾರೆ. ಫುಲ್ಲು ರಶ್ ಇತ್ತು. ಒಂದಿಷ್ಟು ಸೆಲೆಬ್ರೇಷನ್ನು ಮಾಡ್ಕೋತಾ ಇದ್ರು, ಏನೋ ಬರ್ಡೇ ಆ ಥರನೂ ಮಾಡ್ಕೋತಾರಂತೆ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ.